ಸರ್ ನಮಸ್ಕಾರ. ನಮಸ್ಕಾರ, ಹೇಳಿ ಸರ್. ಕಳೆದ 10 ದಿನಗಳಿಂದ ನೀವು ಸಿಂಗಾಪುರ, ಮಲೇಷ್ಯಾ ಮತ್ತು ಲಂಕಾವಿ ಟೂರ್ನ ಮಾಡಿದ್ದೀರಿ. ಈ ಒಂದು ಟೂರ್ ಬಗ್ಗೆ ತಮ್ಮ ಅಭಿಪ್ರಾಯ ಸರ್? ಸರ್, ಅಭಿಪ್ರಾಯ ಚೆನ್ನಾಗಿತ್ತು. ಟ್ರಿಪ್ ಎಲ್ಲ ಓಕೆ. ಗೈಡ್ಸು ಚೆನ್ನಾಗಿತ್ತು. ಓಕೆ. ಇಲ್ಲಿ ಸಿಂಗಾಪುರ, ಮಲೇಷಿಯಾ ಮತ್ತು ಲಂಕಾವಿ ಗೈಡ್ಸು ಚೆನ್ನಾಗಿತ್ತು. ಓಕೆ. ಬಟ್ ಫುಡ್ಡು ಚೆನ್ನಾಗಿತ್ತು. ಓಕೆ. ಟಿಫನ್ ಆಗಲಿ, ಮಧ್ಯಾಹ್ನ ಊಟ ಆಗಲಿ, ಮತ್ತು ಬಸ್ಸಿನ ವ್ಯವಸ್ಥೆನೂ ಚೆನ್ನಾಗಿತ್ತು. ರೂಮು ಚೆನ್ನಾಗಿದೆ. ಬಟ್ ಆರೋಗ್ಯ ಸರ್? 10 days ಆರೋಗ್ಯ ಎಲ್ಲ ಆರಾಮಿದ್ದೀರಿ ತೊಂದರೆ ಇಲ್ಲ. ಸರ್, ತಾವು ಇಲ್ಲಿಂದ ಬರ್ತಾ ಇರೋದು? ನಾವು ಬೆಂಗಳೂರು ಸುಂಕದಕಟ್ಟೆ. ಓಕೆ, ಥ್ಯಾಂಕ್ ಯು ಸರ್, ಧನ್ಯವಾದಗಳು. ಓಕೆ, ಥ್ಯಾಂಕ್ ಯು ಸರ್. ತಾತಾಜಿ ನಮಸ್ಕಾರ. ಕಳೆದ 10 ದಿನಗಳಿಂದ ಟೂರ್ ಮಾಡ್ತಾ ಇದ್ರಿ. ತಮ್ಮ ಒಂದು ಅನಿಸಿಕೆ ಈ ಒಂದು ಟೂರ್ ಬಗ್ಗೆ? ಚೆನ್ನಾಗಿತ್ತು ಟೂರು. ಚೆನ್ನಾಗಿತ್ತು. ಊಟ ಚೆನ್ನಾಗಿತ್ತು ನಮಗೆ. ಓಕೆ. ಎಲ್ಲ ಚೆನ್ನಾಗಿ, ರೂಮು, ವಸತಿ ಎಲ್ಲ ಚೆನ್ನಾಗಿತ್ತು. ಎಲ್ಲ ಚೆನ್ನಾಗಿ ಎಂಜಾಯ್ ಮಾಡಿದ್ರಿ ಮಾಡ್ದು ಕಳೆದ 10 ದಿನಗಳಿಂದ. ಇವತ್ತು ಯಾಕೆಂದರೆ ಲಾಸ್ಟ್ ಡೇ, ನಾಳೆ ಎಲ್ಲ ನಾವು ಊರಿಗೆ ನಮ್ಮ ಪಾಡಿ ನಾವು ಹೋಗ್ತಾ ಇದ್ದೀವಿ. ಚೆನ್ನಾಗಿ ಎಂಜಾಯ್ ಮಾಡ್ದು ಆರಾಮಾಗಿ. ಓಕೆ. ಏನು ತೊಂದರೆ ಇಲ್ಲ ನಮಗೆ. ಓಕೆ. ಆರಾಮಾಗಿತ್ತು. ಓಕೆ, ಥ್ಯಾಂಕ್ ಯು ತಾತ. ಥ್ಯಾಂಕ್ ಯು ಸರ್, ಕಳೆದ 10 ದಿನಗಳಿಂದ ಸಿಂಗಾಪುರ್, ಮಲೇಷ್ಯಾ ಮತ್ತು ಲಂಕಾವಿ ಟೂರ್ ಮಾಡಿದ್ದೀವಿ. ಇವತ್ತು ಲಂಕಾವಿಲಿ ಇದ್ದೀವಿ ಲಾಸ್ಟು. ಲೈಫ್ ಸ್ಟೈಲ್ ಹಾಲಿಡೇಸ್ ವತಿಯಿಂದ ಇವತ್ತೆಲ್ಲ ಟೂರ್ ಮಾಡಿದ್ದೀವಿ. ತಮ್ಮ ಒಂದು ಅನಿಸಿಕೆ, ಕಳೆದ 10 ದಿನಗಳ ಒಂದು ಅನಿಸಿಕೆ ಸರ್? ನಾವು ಬ್ಯಾಡ್ರಳ್ಳಿ ಭಾರತ್ ನಗರದಿಂದ ಬಂದಿದ್ದೀವಿ. ನಾವು ಇವೆಲ್ಲ ಇದು ಸಿಂಗಾಪುರ, ಮಲೇಷಿಯಾ, ಲಂಕಾವಿ ಎಲ್ಲ ನಮ್ಮಲ್ಲೇ ಸ್ವಲ್ಪ ಅಭಿಪ್ರಾಯ ಇದ್ರು. ನೀವೆಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಹೋಗಿದ್ದೀರಾ. ತಾಳ್ಮೆಯಿಂದ ನೀವೆಲ್ಲ ಅಡ್ಜಸ್ಟ್ ಮಾಡ್ಕೊಂಡಿದ್ದೀರಾ. ಎಲ್ಲ ಊಟ, ರೂಮ್ಗಳು ಎಲ್ಲ ಚೆನ್ನಾಗಿದೆ. ಓಕೆ. ನಾವು ಇನ್ನೂ ಮಾಡಬೇಕು ಅಂದರೆ ನೆಕ್ಸ್ಟು ಹೌದು ನಿಮ್ಮಲ್ಲೇ ಹೇಳಬೇಕು ಅಂತ. ಖಂಡಿತ ಮೇಡಮ್, ಖಂಡಿತ. ಯಾಕಂದರೆ ಏನಿದ್ರು ಒಪಿನಿಯನ್ನ ನೀವು ಕೊಟ್ಟರೆ ನಾವು ತಿದ್ಕೊಳ್ಳೋಕ್ಕೂ ಸರ್ ಆಗುತ್ತೆ ಮತ್ತು ಇದಕ್ಕೂ ಸರ್ ಆಗುತ್ತೆ. ಚೆನ್ನಾಗಿತ್ತಲ್ವಾ? ಚೆನ್ನಾಗಿ ಇಷ್ಟ ಆಯಿತು. ಆರೋಗ್ಯ ಎಲ್ಲ ಚೆನ್ನಾಗಿ ಕಾಪಾಡ್ಕೊಂಡಿದ್ದೀವಿ. ಕಳೆದ 10 ದಿನಗಳಿಂದ ಯಾರಿಗೂ ಕೂಡ ಏನೂ ತೊಂದರೆ ಆಗಿಲ್ಲ. ಇವತ್ತು ಕೊನೆಯ ದಿನ ಇರೋದ್ರಿಂದ ಲಂಕಾವಿನಲ್ಲಿ ಎಂಜಾಯ್ ಮಾಡ್ತಾ ಇದ್ದೀರಿ. ಓಕೆ, ಧನ್ಯವಾದಗಳು. ನಮ್ಮ ಒಂದು ಟೂರ್ ಬಗ್ಗೆ, ನಮ್ಮ ಲೈಫ್ ಸ್ಟೈಲ್ ಹಾಲಿಡೇಸ್ ಟೂರ್ ಬಗ್ಗೆ ನಮ್ಗೆ ಗೊತ್ತಿರ್ತಕ್ಕಂಥವ್ರಿಗೆ ಮಾಹಿತಿನ ಕೊಡಿ. ಓಕೆನಾ? ಓಕೆ, ಧನ್ಯವಾದಗಳು. ಸರ್ ನಮಸ್ಕಾರ. ಕಳೆದ 10 ದಿನಗಳಿಂದ ತಾವು ಈ ಒಂದು ಸಿಂಗಾಪುರ್, ಮಲೇಷ್ಯಾ ಟೂರ್ನ ಮಾಡಿದ್ದೀರಿ. ಇದು ಕೊನೆಯ ದಿನ. ಇವತ್ತು ಲಂಕಾವಿನಲ್ಲಿದ್ದೀವಿ. ಈ ಒಂದು ಟೂರ್ ಬಗ್ಗೆ ತಮ್ಮ ಒಂದು ಅಭಿಪ್ರಾಯ ಸಲ್ಲ? ಯಾಕೆಂದರೆ ಲೈಫ್ ಸ್ಟೈಲ್ ಹಾಲಿಡೇಸು ಕಳೆದ 15 ವರ್ಷದಿಂದ ಟೂರ್ ಮಾಡ್ತಾ ಇದೆ. ಇವತ್ತು ಸುಮಾರು ಒಂದು 38 ಜನನ ಕರ್ಕೊಂಡ್ಬಂದಿದ್ದೀವಿ. ಇವತ್ತು ಕೊನೆಯ ದಿನ ಅನ್ನೋ 10ನೇ ದಿನ. ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಸರ್? ನಾವು ಈಗ ಹಿಂದೆ ಈ ಟೂರ್ ಬಗ್ಗೆ ನಾವು ಏನನ್ನು ತಿಳಿಸ್ಬೇಕಾದ್ರೆ, ನಾವು ತಾರೀಕು 21/11/2002 ನಾವು ಟೂರು ಕಂಡಕ್ಟ್ ಮಾಡಿ ಟೂರು ಬಂದಿದ್ದೀವಿ. ನಮಗೆ ಲಾಡ್ಜು ಪಾಡ್ಜು ಎಲ್ಲ ಮಾಡಬೇಕಾದ್ರೆ ನಮ್ಮ ಗೈಡ್ ಇದ್ದರು. ಅವರು ಏನು ಬೇಕಾದರೂ ಅನುಕೂಲತೆ ಮಾಡಿಕೊಟ್ಟು ಅವ್ರಿಗೆ ನಾವು ರೂಮ್ ಆಗಲಿ, ಒಂದು ಗಲಾಟೆ ಹೋಗಲಿ, ಏನೇ ಆಗಲಿ, ಅದು ಯಾವುದು ಆ ಥರ ಇನ್ಸಿಡೆಂಟ್ ನಡೆಯಬೇಕು ಅಂತ ಒಳ್ಳೆ ಚೆನ್ನಾಗಿ ಈ ಟೂರ್ ಕಂಡಕ್ಟ್ ಮಾಡಿ ಮುಂದೆ ಇದೇ ರೀತಿ ಅವರು ಮುಂದುವರಿಸಿ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸರ್. ನಮ್ಮ ಎಲ್ಲ ಸಹಪಾಠಿಗಳು ಎಲ್ಲ ಚೆನ್ನಾಗಿ ಅವರು ಕೋಆಪ್ರೇಟ್ ಮಾಡಿದ್ದಾರೆ. ಏನೂ ತೊಂದರೆ ಇಲ್ಲ. ಮುಂದೆ ನಮ್ಮ ಟೂರ್ ಬಗ್ಗೆ ಇವತ್ತು 30ಕ್ಕೆ ಕ್ಲೋಸ್ ಆಗ್ತಾ ಇದ್ದಾರೆ. ನಾವು ವಾಪಸ್ ಟೂರ್ ಹೋಗ್ತೀವಿ. ನಮ್ಮ ಗೈಡ್ಸ್ ಅವರು ಭಾಳ ಸಪೋರ್ಟ್ ಮಾಡಿ ನಮಗೆಲ್ಲ ಏನೂ ತೊಂದರೆ ಇದ್ದಾಗೆ ಬೀಳ್ಕೊಡುಗೆ ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು ಸರ್. ನೀವು ಆ್ಯಕ್ಚುಲಿ ರಿಟೈರ್ಡ್ ಪೊಲೀಸ್ ಎಂಪ್ಲಾಯ್ ಅಂತ ಕೇಳಿದ್ವಿ, ಪೊಲೀಸ್ ಅಧಿಕಾರಿ ಅಂತೇಳಿ. ತುಂಬ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್. ಯಾಕಂದರೆ ತುಂಬ ಜನ ಪೊಲೀಸ್ನವ್ರು ನೋಡಿರ್ತೀವಿ, ರಫ್ ಅಪ್ ಇರ್ತಾರೆ. ಬಟ್ ನೀವೆಲ್ಲ ಸಾಧುಗಳು. ಆ ಕಾಲದಲ್ಲಿ ಆ ಥರ ಇದ್ರೇನೋ ಗೊತ್ತಿಲ್ಲ, ಬಟ್ ತುಂಬ ಸಾಧುಗಳಿದ್ದೀರಿ. ತುಂಬ ಥ್ಯಾಂಕ್ ಯು ಸರ್. ಲೈಫ್ ಸ್ಟೈಲ್ ಹಾಲಿಡೇಸು ತಮಗೆ ಧನ್ಯವಾದಗಳನ್ನ ಅರ್ಪಿಸುತ್ತೆ. ಥ್ಯಾಂಕ್ ಯು ಸರ್. ನಮಸ್ಕಾರ. ಕಳೆದ 10 ದಿನಗಳಿಂದ ಲೈಫ್ ಸ್ಟೈಲ್ ಹಾಲಿಡೇಸ್ ವತಿಯಿಂದ ಸಿಂಗಾಪುರ್, ಮಲೇಷ್ಯಾ ಮತ್ತು ಲಂಕಾವಿ ಟೂರ್ಗೆ ಒಂದು ಗ್ರೂಪಲ್ಲಿ ಬಂದಿದ್ರಿ. ಮತ್ತು ಇವತ್ತು ಕೊನೆಯ ದಿನ ಲಂಕಾವಿನಲ್ಲಿದ್ದೇವೆ. ಕಳೆದ 10 ದಿನಗಳ ತಮ್ಮ ಒಂದು ಅಭಿಪ್ರಾಯನ ಹಂಚ್ಕೊಳ್ಳೋದಾದರೆ ತಮ್ಮ ಅಭಿಪ್ರಾಯ ಸರ್ ಈ ಒಂದು ಲೈಫ್ ಸ್ಟೈಲ್ ಹಾಲಿಡೇಸ್ ಬಗ್ಗೆ? ಲೈಫ್ ಟೈಮ್ ಹಾಲಿಡೇಸು ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಗೈಡು ಚೆನ್ನಾಗೆಲ್ಲ ಟೈಮ್ಗೆ ಕವರ್ ಮಾಡಿ ಊಟ ತಿಂಡಿ ವ್ಯವಸ್ಥೆ ಎಲ್ಲ ಮಾಡಿದ್ದಾರೆ. ಮತ್ತು ನಮ್ಮ ರೂಮ್ಗಳು ಒಳ್ಳೊಳ್ಳೆ ಪ್ಲೇಸ್ಗಳು ಎಲ್ಲ ಹೇಗಾಗಿದೆ. ಎಂಜಾಯ್ ಮಾಡಿದ್ವಿ ಎಲ್ಲ ತೊಂದರೆ ಆಗಿಲ್ಲ. ನೆಕ್ಸ್ಟ್ ಮುಂದಕ್ಕೂ ನೀವು ಬೇಕು ಅಂದರೆ ಲೈಫ್ ಟೈಮ್ ಹಾಲಿಡೇಸು ರಾಜೇಂದ್ರದಲ್ಲಿದೆ. ಅವ್ರ ಮೂಲಕ ಹೋದರೆ ಎಲ್ಲ ಆ ಥರ ಅನುಕೂಲ ಚೆನ್ನಾಗಿದೆ ಅಂತ ನಮ್ಮ ಅಭಿಪ್ರಾಯ. ಸೊ ಒಳ್ಳೊಳ್ಳೆ ಪ್ಲೇಸ್ಗಳು ನೋಡಿದ್ರಾ? ಈಗ ಸಿಂಗಾಪುರಲ್ಲಿ, ಮಲೇಷ್ಯಾ ಇದೆಲ್ಲ ಒಳ್ಳೊಳ್ಳೆ ಪ್ಲೇಸ್ಗಳು. ಒಳ್ಳೆ ಮಲೇಷ್ಯಾ, ಸಿಂಗಾಪುರ, ಲಂಕಾ
ಲಂಕಾವಿ ಅಂತೂ ಎಕ್ಸಲೆಂಟ್ ಆಗಿದೆ. ಇವತ್ತು ಬೀಚಲ್ಲಿ ಇದ್ದೀರಾ ಇವತ್ತು. ಆ್ಯಕ್ಚುಲಿ ಇದು ಬೀಚಲ್ಲಿ ಮಾಡ್ತಾ ಇರ್ತಕ್ಕಂಥ ತಮ್ಮ ಅಭಿಪ್ರಾಯ ತಿಳ್ಕೊತಾ ಇರೋದು. ಯಾಕೆ ನಾಳೆ ಬೆಳಗ್ಗೆ ಮಾರ್ನಿಂಗ್ ಬೇಗ ಹೋಗೋದ್ರಿಂದ ಬೆಳಗ್ಗೆ ಈಗಲೇ ನಾನು ತಮ್ಮ ಒಂದು ಅಭಿಪ್ರಾಯನ ಕಲೆಕ್ಟ್ ಮಾಡ್ತಾ ಇದ್ದೀನಿ. ಮತ್ತು ಊಟದ ವ್ಯವಸ್ಥೆ ಎಲ್ಲ ಸರ್ ಊಟದಲ್ಲಿ ಚೆನ್ನಾಗಿತ್ತು, ಚೆನ್ನಾಗಿದೆ. ಡಿಫ್ರೆಂಟು ಎಲ್ಲ ಕೂಲ್ ಡ್ರಿಂಕ್ಸು ಎಲ್ಲ ಚೆನ್ನಾಗಿತ್ತು. ಓಕೆ. ಹೋಟೆಲ್ಸು, ಹೋಟೆಲ್ಸ್ ಸ್ವಲ್ಪ ಚೆನ್ನಾಗಿ, ರೂಮ್ಗಳೆಲ್ಲ ಚೆನ್ನಾಗಿ ಅನುಕೂಲ ಮಾಡ್ಕೊಂಡು ನಮ್ಮ ಗೈಡ್ಗಳು ಅದೆಲ್ಲ ನಿಮಗೆ ಓಕೆ ಅನ್ನಿಸ್ತಾ? ಎಲ್ಲ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿ ಓಕೆ ಮಾಡ್ಕೊಟ್ಟಿದ್ದಾರೆ. ಓಕೆ ತುಂಬ ನಮಗೆ ಚೆನ್ನಾಗಿ ಎಲ್ಲ ಕಡೆ ಸಪೋರ್ಟ್ ಮಾಡಿದ್ರಿ. ಓಕೆ 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 ತುಂಬ ಧನ್ಯವಾದಗಳು. ತಮ್ಮ ಒಂದು ಯಾರಾದರೂ ಸ್ನೇಹಿತರು ಫ್ರೆಂಡ್ಸ್ಗಳಿದ್ರೆ ದಯವಿಟ್ಟು ಆಯ್ತು ಲೈಫ್ ಸ್ಟೈಲ್ ಹಾಲಿಡೇಸ್ ಮುಖಾಂತರ ನಿಮ್ಮ ಒಂದು ಅಭಿಪ್ರಾಯ, ನಿಮ್ಮೊಂದು ಅನಿಸಿಕೆ, ಇವಾಗ ಏನು ನೀವು ಎಂಜಾಯ್ ಮಾಡಿದ್ದೀರಾ ಅದ್ರ ಬಗ್ಗೆ ನೀವು ತಿಳಿಸ್ಕೊಡಿ. ಓಕೆನಾ? ಓಕೆ. ಲೈಫ್ ಸ್ಟೈಲ್ ಹಾಲಿಡೇಸ್ ತಮಗೆ ಧನ್ಯವಾದಗಳನ್ನ ಅರ್ಪಿಸುತ್ತೆ. ಎಲ್ಲ ಚೆನ್ನಾಗಿ ಮಾಡಿಸಿದ್ದೀರಾ. ಗಂಡು ಮಕ್ಕಳೆಲ್ಲ ಬೈಕ್ ಹೋಗ್ತಾ ಇದ್ರು, ಪ್ಯಾಕೆಟ್ ಖರ್ಚಾಗ್ಬಿಟ್ಟೈತೆ ಅಂತ ಅಷ್ಟೇ. ಓಕೆ ಓಕೆ ಸರ್, ಎಂಜಾಯ್ ಮಾಡಿ. ಇವತ್ತು ಲಾಸ್ಟ್ ಡೇ ಆಗಿರೋದ್ರಿಂದ ಫುಲ್ ಎಂಜಾಯ್ ಮಾಡಿ. ಓಕೆ, ಥ್ಯಾಂಕ್ ಯು. ಸರ್ ನಮಸ್ಕಾರ. ನಮಸ್ಕಾರ, ಹೇಳಿ. ನಾನು ಲೈಫ್ ಸ್ಟೈಲ್ ಹಾಲಿಡೇಸ್ ಮಹೇಂದ್ರ ಕುಮಾರು. ಕಳೆದ 10 ದಿನಗಳಿಂದ ಸಿಂಗಾಪುರ್, ಮಲೇಷ್ಯಾ ಮತ್ತು ಲಂಕಾವಿ ಟೂರ್ನ ಲೈಫ್ ಸ್ಟೈಲ್ ಹಾಲಿಡೇಸ್ ವತಿಯಿಂದ ತಾವು ಮಾಡಿದ್ರಿ. ಮತ್ತು ತಮಗೆ ಧನ್ಯವಾದ ಹೇಳ್ಬೇಕು ನಾವು, ಯಾಕಂತ ಹೇಳಿದ್ರೆ ರಿಟೈರ್ಡ್ ಪೊಲೀಸ್ ಆಫೀಸರು. ತಮಗೆ ತುಂಬ ಧನ್ಯವಾದಗಳು. ಮತ್ತು ಸಾಧು ಮತ್ತು ಎಲ್ಲ ಪೊಲೀಸರು ಕೂಡ ನಾವೇನು ಅಂದ್ಕೊಂಡಿರ್ತೀವಿ ಅಂದರೆ ಏನಪ್ಪ ಸ್ಟ್ರಿಕ್ಟ್ ಆಗಿರ್ತಾರೆ, ರಫ್ ಆ್ಯಂಡ್ ಟಫ್ ಆಗಿರ್ತಾರೆ ಅಂದ್ಕೊಳ್ತೀವಿ. ಬಟ್ ನೀವು ನಮ್ಮ ಜೊತೆ 10 ದಿನ ಕಾಲ ಕಳೆದಾಗ ಆ ಒಂದು ಸಾಧುತನ ನಮಗೆ ಗೊತ್ತಾಯಿತು. ಓಕೆ, ಈ ಒಂದು 10 ದಿವಸಗಳ ಸಿಂಗಾಪುರ್ ಮತ್ತು ಮಲೇಷ್ಯಾ ಲಂಕಾವಿ ಟೂರ್ ಬಗ್ಗೆ ತಮ್ಮ ಓವರಾಲ್ ಅಭಿಪ್ರಾಯ ಹೇಳೋದಾದರೆ ಏನು ಸರ್? ನಾವು 10 ದಿವಸಗಳ ಪ್ರವಾಸದಲ್ಲಿ ಸಿಂಗಾಪುರದಿಂದ ಲಂಕಾವಿವರೆಗೂ ಬಂದಿದ್ದೀವಿ. ಎಲ್ಲದರಲ್ಲೂ ಚೆನ್ನಾಗಿ ನೋಡ್ಕೊಂಡಿದ್ದೀರಾ. ರೂಮ್ಸು, ಬಸ್ಸು ಮತ್ತು ಇದರಲ್ಲೆಲ್ಲ ಚೆನ್ನಾಗಿ ನೋಡ್ಕೊಂಡಿದ್ದೀರಾ. ನಮಗೆ ಸಂತೋಷ ಆಗಿದೆ. ಮತ್ತು ನಿಮ್ಮ ಜೊತೆ ನಾವು ಬರೋದಕ್ಕೆ ನೀವು ನಮ್ಮ ಫೋನ್ ತೊಗೊಂಡಿದ್ದೀರಾ, ಅದು ನಮಗೆ ತಿಳಿಸಿ. ತಿಳಿಸಿದಾಗ ನಾವು ಮತ್ತೆ ಬರೋದಕ್ಕೆ ನಮ್ಗೆ ಅನುಕೂಲ ಆಗ್ತದೆ. ಎಲ್ಲ ಕಡೆ ಚೆನ್ನಾಗಿತ್ತು. ಊಟದ ವ್ಯವಸ್ಥೆ ಎಲ್ಲ ಓಕೆನಾ ಸರ್? ಆರೋಗ್ಯ ಚೆನ್ನಾಗಿದೆ. ಏನು ತೊಂದರೆನೂ ಆಗಿಲ್ಲ. ಓಕೆ. ಮತ್ತೆ ಹೋಟೆಲ್ ವ್ಯವಸ್ಥೆ ಎಲ್ಲ ಹೋಟೆಲ್ ವ್ಯವಸ್ಥೆ ಚೆನ್ನಾಗಿದೆ. ಗೈಡು ಚೆನ್ನಾಗಿದೆ. ಗೈಡು ಚೆನ್ನಾಗಿ ಗೈಡ್ ಮಾಡಿದ್ದಾರೆ. ಓಕೆ, ಎಲ್ಲ ಚೆನ್ನಾಗಿದೆ. ಓಕೆ. ಮುಂದಿನ ದಿನಗಳಲ್ಲಿ ತಮ್ಮ ಫ್ರೆಂಡ್ಸು, ರಿಲೇಷನ್ಸ್ಗೆ ಪ್ರಮೋಷನ್ ಮಾಡ್ಬೋದಾ ಸರ್? ಬರ್ಬೋದು, ಹೇಳ್ಬೋದು. ಮಾಡಿದ್ರೆ ನಾವು ಬರ್ತೀವಿ. ಅದನ್ನ ಕಾಯ್ತಾ ಇರ್ತೀವಿ ನಿಮ್ಮನ್ನ. ಓಕೆ, ದಯವಿಟ್ಟು ಅದೊಂದು ಸಹಕಾರ ಮಾಡಿ. ಖಂಡಿತ ಸರ್. ಯಾಕಂತ ಹೇಳಿದ್ರೆ ನಾವು ಟೂರ್ ಮಾಡುವಂಥದ್ದು, ಲೈಫ್ ಸ್ಟೈಲ್ ಹಾಲಿಡೇಸ್ ಟೂರ್ ಮಾಡುವಂಥದ್ದು ಏನಂತ ಹೇಳಿದ್ರೆ ಜನಗಳಿಗೆ ಒಂದು ಎಂಟರ್ಟೈನ್ಮೆಂಟ್ ಕೊಡಬೇಕು, ಮತ್ತು ಕಡಿಮೆ ಬಜೆಟಲ್ಲಿ ಒಂದು ಒಳ್ಳೆ ಟೂರ್ ಕೊಡಬೇಕು ಅನ್ನೋದು ನಮ್ಮ ಇಂಟೆನ್ಷನ್ನು. ಆ ಟೂರ್ನ ಎಂಜಾಯ್ ಮಾಡಿರೋರು ನೀವು ಕಳೆದ 10 ದಿನಗಳಿಂದ ತುಂಬ ಖುಷಿ ಆಗುತ್ತೆ. ಮತ್ತೆ ನಮಗೆ ಕಾಂಟ್ಯಾಕ್ಟ್ ಮಾಡೋಕ್ಕೆ ಅನುಕೂಲ ಮಾಡ್ಕೊಳ್ಳಿ ಅಷ್ಟೊಂದು ಕೇಳ್ಕೊಳ್ತೀನಿ. ಧನ್ಯವಾದ ಸರ್. ಮುಂದಿನ ಸರಿ ಬರಬೇಕಾದ್ರೆ ಫ್ಯಾಮಿಲಿ ಜೊತೆ ಬನ್ನಿ. ಈ ಸರಿ ಸಿಂಗಲ್ ಪಾಪ ಬಂದಿದ್ದೀರಿ, ಮೇಡಮ್ ಬೇಜಾರು ಮಾಡ್ಕೊತಾ ಇರ್ತಾರೆ ಅಂದ್ಕೊತೀನಿ. ಜೊತೆಲಿ ಚೆನ್ನಾಗಿದೆ, ಚೆನ್ನಾಗಿ ಎಂಜಾಯ್ ಮಾಡಿದ್ದೀರಿ. ಚೆನ್ನಾಗಿ ನಮ್ಮ ಜೊತೆ ಸೇರಿಕೊಂಡು ಈ ಒಂದು ಟೂರನ್ನು ಯಶಸ್ವಿಗೊಳಿಸ್ತಾ ಇದ್ದೀರಿ. ಇವತ್ತು ಕೊನೆ ದಿನ ಆಗಿರೋದ್ರಿಂದ ಲೈಫ್ ಸ್ಟೈಲ್ ಹಾಲಿಡೇಸ್ ವತಿಯಿಂದ ತಮಗೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್.